ಹಲೋ ಎವ್ರಿವನ್. ಲಾಸ್ಟ್ ಕ್ಲಾಸಲ್ಲಿ ಯಶೋಧರ ನಾಟಕವನ್ನು ಕಂಪ್ಲೀಟ್ ಆಯಿತು. ಇಲ್ಲಿ ನಾವು ಪ್ರಶ್ನೋತ್ತರಗಳನ್ನು ನೋಡೋದಾದರೆ, ಯಶೋಧರೆ ಮತ್ತೊಮ್ಮೆ ಯಾರನ್ನು ನೀಡಬೇಕೆಂದು ರಾಜನಲ್ಲಿ ಬೇಡುತ್ತಾಳೆ. ಯಾರನ್ನ? ಪತಿ. ತಂದೆಯನ್ನು ಕರೆತರಲು ಹೋಗುವೆನೆಂದು ಹೇಳಿದವರಾರು? ರಾಹುಲ. ರಾಜನಿಗೆ ಕನಸಿನ ವಿಚಾರವನ್ನು ತಿಳಿಸಿದವರಾರು? ಅಂಬಿಕೆ. ಸಂಪ್ರದಾಯಕ್ಕೆ ವಿರುದ್ಧವಾದದ್ದು ಯಾವುದು? ಸನ್ಯಾಸಿಯಾದವರು ಪತಿಯನ್ನ ನೋಡೋದು. ಈಗ ನೀನಿರುವ ಸ್ಥಿತಿ ಯಾವುದೆಂದು ರಾಜ ಹೇಳಿರುತ್ತಾನೆ? ಸನ್ಯಾಸತ್ವದ ಸ್ಥಿತಿ ಅಂತ ಹೇಳುತ್ತಾನೆ. ಇಲ್ಲಿ ನೋಡ್ರಿ, ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರಿಸಿ ಅಂತ. ರಾಜನನ್ನು ಪೀಠದಲ್ಲಿ ಕೂರಳಿಸಿ ಯಶೋಧರೆ ಏನೆಂದು ಹೇಳುತ್ತಾಳೆ? ಇಲ್ಲಿ ನೋಡ್ರಿ, ಪೀಠದಲ್ಲಿ ಕೂಡಿಸಿ ಇಲ್ಲಿದೆ ನೋಡಿ. ಇದಿಷ್ಟನ್ನು ನೀವು ಬರೆದ್ರೆ ಸಾಕು. ನಾನು ಬಹುದಿನದಿಂದ ನಿಮ್ಮ ಅರಮನೆಯನ್ನು ಅನುಭವಿಸಿ ಸುಖಿಸಿದೆನು ಎಂದು ಹೇಳುವನು. ಇದು ಫಸ್ಟ್ ಕ್ವಶನ್ಗೆ ಆನ್ಸರ್. ನೆಕ್ಸ್ಟ್ ಒನ್. ಯಶೋಧರೆ ಮಂಡಿ ಊರಿ ನಮಸ್ಕರಿಸುತ್ತಾ ಏನು ಹೇಳುತ್ತಾಳೆ? ಇಲ್ಲಿದೆ ನೋಡಿ. ಯಶೋಧರೆ, ಇಂದು ಇರುಳಾದದು, ಇನ್ನೇನು ಕಾಡುವ ನಿದ್ದೆಯಲ್ಲಿ. ಇದು ಸೆಕೆಂಡ್ ಆನ್ಸರ್. ಥರ್ಡ್ ಒನ್. ರಾಜನು ಈಗ ನೀನಿರುವ ಸ್ಥಿತಿ ಸನ್ಯಾಸವಲ್ಲವೇ ಎನ್ನಲು ಕಾರಣವೇನು? ಅವಳು ಏನು ಮಾಡ್ತಾಳೆ ಅಂತಂದರೆ, ರಾಜನ ಹತ್ತಿರ ಹೋಗ್ತೀನಿ ಅಂತ ಹೇಳಿ ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿ ರಾಜನ ಹತ್ತಿರ ಹೋಗ್ತೀನಿ ಅಂತ ಹೇಳಿದಾಗ, ಆವಾಗ ನೀನಿರುವಂತಹ ಸ್ಥಿತಿನೂ ಕೂಡ ಸನ್ಯಾಸತ್ವವಲ್ಲೇನು ಅಂತ ಹೇಳ್ತಾಳೆ. ಇಲ್ಲಿದೆ ನೋಡಿ. ಗಾರ್ಗಿ ಸನ್ಯಾಸದಲ್ಲಿ ತನ್ನ ಪತಿಯೆಡೆಗೆ ತಾನಾಗಿ ಕೆರಳಿದಳು ಎಂದು ಕೇಳಿ ಏನು? ನಾನಂತೆ ಸನ್ಯಾಸವನ್ನು ಕೊಂಡು ಪತಿಯೆಡೆಗೆ ಹೋಗುತ್ತೇನೆ ಎಂದು ಹೇಳಿದಾಗ ರಾಜ ಈಗ ನೀನು ಇರುವಂಥ ಸ್ಥಿತಿ ಸನ್ಯಾಸವಲ್ಲವೇ ಎಂದು ಹೇಳುತ್ತಾನೆ. ಇದು ಥರ್ಡ್ ಕ್ವಶನ್ಗೆ ಆನ್ಸರ್. ಫೋರ್ತ್ ಒನ್. ಯಶೋಧರೆಯ ಆಂತರ್ಯದಲ್ಲಿರುವ ಸಂದೇಹವೇನು? ಯಶೋಧರೆಯ ಆಂತರ್ಯದಲ್ಲಿರುವಂತಹ ಸಂದೇಹವೆಂದರೆ, ಇಲ್ಲಿ ಮಗ ಆದಂಥವನು ತನ್ನ ತಂದೆಯನ್ನು ನೋಡೋದಕ್ಕೆ ಹೋಗ್ತೀನಿ ಅಂತ ಹೇಳ್ತಿರ್ತಾನೆ. ಇಲ್ಲಿದೆ ನೋಡಿ. ಯಶೋಧರೆ, ನನಗೆ ಯಾವುದೋ ತೋಚದ, ಅವರ ನೋಡೋ ಪುಣ್ಯ ನನ್ನ ಕಣ್ಣುಗಳಿಗೆ ಇರುವುದೋ ಇಲ್ಲವೋ ನಾನರಿಯ. ಬಾಲಕನು ನನ್ನ ತಂದೆಯ ನೋಡಬೇಕೆಂದು ಆಶಿಸಲು ಬೇಡವೆನ್ನುವುದು ಸರಿಯೇ ಎಂದು ಆಂತರ್ಯ ಸಂದೇಹದೊಳಗಿರುವುದು ಕಳುವುದು ಸರಿ ಎಂದು ನನಗೆ ತೋರದಾಗಿದೆ ಎಂದು ಹೇಳುತ್ತಾಳೆ. ಇದನ್ನು ಬರೆದ್ರೆ ಸಾಕು. ನೆಕ್ಸ್ಟ್ ಒನ್. ಬೇಹಿನವರನ್ನು ಕಳಿಸುವ ವಿಚಾರದಲ್ಲಿ ರಾಹುಲನ ಅಭಿಪ್ರಾಯವೇನು? ಅಂದರೆ ಇಲ್ಲಿ ರಾಹುಲ ಬೇಹಿನವರನ್ನು ಕಳಿಸೋ ವಿಚಾರದಲ್ಲಿ ಬೇಡ, ನಾನೇ ಹೋಗ್ತೀನಿ ಅಂತ ಹೇಳ್ತಾನೆ. ಯಾಕಂತಂದ್ರೆ ನೀವು ತಂದೆಯನ್ನು ನೋಡಿದ್ದೀರಿ, ನಾನು ತಂದೆಯನ್ನು ನೋಡಿಲ್ಲ, ನಾನೇ ಹೋಗ್ತೀನಿ ಅನ್ನುವಂಥ ವಿಷಯಕ್ಕೆ ಅವನು ವಿರೋಧವನ್ನು ವ್ಯಕ್ತಪಡಿಸ್ತಾನೆ. ಇಲ್ಲಿದೆ ನೋಡಿ. ಇಲ್ಲಿಂದ ಬರೀಬೇಕು. ಇದು ಫಸ್ಟ್ ಕ್ವಶನ್ಗೆ. ಇಲ್ಲಿ ಯಶೋಧರೆಯನ್ನು ರಾಜ ಅಥವಾ ಯಶೋಧರೆ ಕೂಡಿ ನಾವು ಬೇಹಿನವರು ಅಂದರೆ ಸೈನಿಕರನ್ನೇ ಕಳಿಸೋಣ ಅಂತ ಹೇಳಿರ್ತಾರೆ. ಇಲ್ಲಿ ನೋಡ್ರಿ, ಜನರು ಹೋಗಿ ಅವರ ಇಚ್ಛೆಯನ್ನು ತಿಳಿದು ಮರಳಲಿ ಅಂತ ಹೇಳ್ತಾರೆ. ಆವಾಗ ಇಲ್ಲಿ ರಾಹುಲ ಏನು ಮಾಡ್ತಾನೆ? ತಾನು ವಿರೋಧವನ್ನು ವ್ಯಕ್ತಪಡಿಸ್ತಾನೆ. ಇದು ಒಂದು. ಅದರ ಜೊತೆಗೆ ಇಲ್ಲಿ ಇರುವಂಥದ್ದು ಇವೆರಡನ್ನೂ ಕೂಡ ನೀವು ಬರೆದ್ರೆ ಫಸ್ಟ್ ಕ್ವಶನ್ಗೆ ಆನ್ಸರ್ ಆಗುತ್ತೆ.
ನೆಕ್ಸ್ಟ್ ಒಂದು ಯಶೋಧರೆ ವಿಧಿಯ ಬಗ್ಗೆ ರಾಜನು ಏನೆಂದು ಹೇಳಿದನು. ಇಲ್ಲಿದೆ ನೋಡಿ ಕೊನೆಯದಾಗಿ. ಇದರಲ್ಲಿರುವಂಥ ಅಂಶಗಳನ್ನು ನೀವು ಆಯ್ಕೆ ಮಾಡ್ಕೊಂಡು ಸೆಕೆಂಡ್ ಆನ್ಸರ್ಗೆ ಕ್ವಶನ್ಗೆ ಆನ್ಸರ್ ಬರೆದ್ರೆ ಸಾಕು. ಇದಿಷ್ಟು ಸೆಕೆಂಡ್ ಕ್ವಶನ್ಗೆ ಆನ್ಸರ್. ಓಕೆ, ಯಾರು ಯಾರಿಗೆ ಯಾವ ಸಂದರ್ಭದಲ್ಲಿ ಹೇಳಿದರು ಇವುಗಳನ್ನು ಕೂಡ ಬರೀಬೇಕು. ಇಲ್ಲಿ ನೋಡ್ರಿ ಹೊಂದಿಸಿ ಬರೆಯಿರಿ. ಯಶೋಧರೆ ಯುವರಾಣಿ, ಶುದ್ಧೋಧನ ರಾಜ್ಯ, ಅಂಬಿಕೆ ಸಖಿ, ರಾಹುಲ ಬುದ್ಧನ ಮಗ, ಸಿದ್ಧಾರ್ಥ ಗೌತಮ ಬುದ್ಧ. ಓಕೆ, ಇನ್ನೊಂದು ಇಲ್ಲಿ ತತ್ಸಮ ತದ್ಭವಗಳಿವ ನೋಡಿ. ವಿನೋದ ದುಃಖ, ರಾಜ್ಯ ಅಂತ ಹೇಳಿ, ರಾಜ ಕಾರ್ಯ ಅಂತ. ವಿನೋದ ಅಂದರೆ ಬಿಣದ, ದುಃಖ ಅಂದರೆ ದುಃಖ, ರಾಜ್ಯ ರಾಜ್ಯ, ಕಾರ್ಯ ಕಜ್ಜ. ವಿನೋದ ಅಂದ್ರೆ ಬಿಣದ ಬಿಣದ, ದುಃಖ ದುಃಖನ ಆಗುತ್ತೆ, ರಾಜ ರಾಜ ಆಗುತ್ತೆ, ಕಾರ್ಯ ಕಜ್ಜ ಆಗುತ್ತೆ. ಇನ್ನೊಂದು ಈ ಪದಗಳನ್ನು ಬಿಡಿಸಿ ಸಂಧಿಯನ್ನು ಹೆಸರಿಸಿ. ನಿನ್ನಾನ್ಮ, ನಿನ್ನ ಅಧಿಕ್ ಆನ್ಮ ಈಜ್ವಲ್ ಟು ನಿನ್ನಾನ್ಮ, ಸವರ್ಣ ದೀರ್ಘ ಸಂಧಿ. ಅದರ ಜೊತೆಗೆ ಚಕ್ರಾಧಿಪತಿ, ಚಕ್ರ ಅಧಿಕ್ ಅಧಿಪತಿ, ಚಕ್ರಾಧಿಪತಿ ಸವರ್ಣ ದೀರ್ಘ ಸಂಧಿ. ಹಾರಕೆ ಅಧಿಕ್ ಅನು, ಹಾರಕೆಯನು ಯಕಾರಾಗಮ. ಇಂದು ಅಧಿಕ್ ಅಳುತ, ಇಂದಳುತ ಸ್ವರಲೋಪ ಸಂಧಿ. ಇಲ್ಲಿ ನೋಡ್ರಿ ಕೊಟ್ಟಿರೋ ಪದ ಪುಲ್ಲಿಂಗ, ಸ್ತ್ರೀಲಿಂಗ ಮತ್ತು ನಪುಂಸಕಲಿಂಗಗಳಾಗಿ ವರ್ಗೀಕರಿಸಿ. ಇಲ್ಲಿ ರಾಹುಲ ಪುಲ್ಲಿಂಗ, ಯಶೋಧರೆ ಸ್ತ್ರೀಲಿಂಗ, ಸಖಿ ಸ್ತ್ರೀಲಿಂಗ, ಅಮ್ಮಾಜಿ ಸ್ತ್ರೀಲಿಂಗ, ರಾಜ ಪುಲ್ಲಿಂಗ, ವಿಧಿ ನಪುಂಸಕಲಿಂಗ, ಅಂಬಿಕೆ ಸ್ತ್ರೀಲಿಂಗ, ಲೋಕ ನಪುಂಸಕ, ಅರಮನೆ ನಪುಂಸಕ, ತಂದೆ ಪುಲ್ಲಿಂಗ, ಸನ್ಯಾಸ ನಪುಂಸಕ. ಸನ್ಯಾಸ ಇದು ಆ್ಯಕ್ಚುಲಿ ಸನ್ಯಾಸ ಅನ್ನೋದು ಸನ್ಯಾಸ ಕೂಡ ನಪುಂಸಕ ಲಿಂಗ ಒಳಗೆ ಬರುತ್ತೆ. ಅದರಲ್ಲಿ ಸ್ತ್ರೀಲಿಂಗ ಪುಲ್ಲಿಂಗ ಇಬ್ಬರು ಕೂಡ ಇರ್ಬೋದು. ಸತಿ ಸ್ತ್ರೀಲಿಂಗ, ಹುಲಿ ನಪುಂಸಕ, ಕನಸು ನಪುಂಸಕ. ಬಹುವಚನ ರೂಪವನ್ನು ಬರೆಯಿರಿ. ನಾನು, ನಾವು, ಅಮ್ಮ, ಅಮ್ಮಂದಿರು, ಕಿರಿಯರು, ರಾಜ ರಾಜರು, ನನ್ನ, ನಮ್ಮ, ಲೋಕ ಲೋಕಗಳು, ಬಾಲಕ ಬಾಲಕರು, ಮಗು ಮಕ್ಕಳು, ತಾಯಿ ತಾಯಂದಿರು, ದೇವ ದೇವರು, ಸ್ವರ ಸ್ವರಗಳು, ತಾತ ತಾತಂದಿರು, ನೀನು ನೀವು. ಕೊಟ್ಟಿರುವ ಕರ್ಮ, ಕ್ರಿಯಾ ಮತ್ತು ಕರ್ತೃಪದಗಳನ್ನ ಆರಿಸಿ ಬರೆಯಿರಿ. ನೋಡ್ರಿ, ಅಮ್ಮ ಅಣ್ಣನನ್ನು ಕರೆಯುವನು, ಕರ್ಮ ಕ್ರಿಯಾ, ಅಣ್ಣನನ್ನು ಕರೆಯುವನು. ಕರ್ಮ ಕರ್ತೃ ಕ್ರಿಯಾ. ಇದು ನೋಡ್ರಿ ಕರ್ಮ, ಇದು ಕರ್ತೃ, ಇದು ಕ್ರಿಯಾಪದ. ಸನ್ಯಾಸವನ್ನು ಕೊಂಡು ಪತಿಯನ್ನು ಸೇರುವೆನು. ಇಲ್ಲಿ ಕರ್ತೃ ಆ್ಯಕ್ಚುಲಿ ಕರ್ತೃಪದ ಇಲ್ಲ. ಪತಿಯನ್ನು ಅನ್ನೋದು ಇದು ಕರ್ಮಪದ ಆಗುತ್ತೆ. ಸೇರುವೆನು ಅನ್ನೋದು ಕ್ರಿಯಾಪದ ಆಗುತ್ತೆ. ಕರ್ತೃ. ಇಲ್ಲಿ ನೋಡಿ ಸಿದ್ಧಾರ್ಥನು ಕರೆಯನ್ನು ಕೇಳಿಸಿಕೊಳ್ಳುವನು. ಇಲ್ಲಿ ಸಿದ್ಧಾರ್ಥ ಕರ್ತೃ, ಕರೆಯನ್ನು ಕರ್ಮಪದ, ಇದು ಕೇಳಿಸಿಕೊಳ್ಳುವಲ್ಲಿ ಕ್ರಿಯಾಪದ. ಈ ರೀತಿಯಾಗಿ ನೀವು ಈ ಪ್ರಶ್ನೋತ್ತರಗಳನ್ನು ಬರೆಯಿರಿ, ಓದಿ ಬರೆಯಿರಿ. ಓಕೆ, ಬಾಯ್ ಸ್ಟೂಡೆಂಟ್ಸ್.